ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಸಿರಾ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಕಟ್ಟಾಳುಗಳೇ, ಇವತ್ತು ವಿಶೇಷವಾಗಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಕೂಡ ಹೋಗಿ ಪಕ್ಷದ ಪ್ರಮುಖ ಮುಖಂಡರುಗಳು ಹಾಗೂ ನಿಷ್ಠಾವಂತ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಈ ಪಕ್ಷದಲ್ಲಿ ದುಡಿದು ಇವತ್ತು ಈ ಪಕ್ಷವನ್ನು ಎಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ನಾನು ಭೇಟಿಯನ್ನು ಮಾಡಬೇಕು, ನಿಮ್ಮ ಜೊತೆ ಕೂತು ಕೆಲವೊಂದಷ್ಟು ಕಾಲ ಕಳಿಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಅಭಿಲಾಷೆಯಿಂದ ಇವತ್ತು ವಿಶೇಷವಾಗಿ 4ನೇ ದಿನದ ತುಮಕೂರು ಜಿಲ್ಲೆಯ ಈ ಒಂದು ಪ್ರವಾಸದಲ್ಲಿ ಸಿರಾ ತಾಲೂಕಿಗೆ ಪಾದಾರ್ಪಣೆಯನ್ನು ಏನು ಮಾಡಿದ್ದೇನೆ. ಬೆಳಗ್ಗಿನಿಂದ ನಮ್ಮ ಜೊತೆಯಲ್ಲಿ ನನ್ನನ್ನು ಸ್ವಾಗತ ಕೋರ್ತಕ್ಕಂಥ ನಿಟ್ಟಿನಲ್ಲಿ ಸಿರಾ ತಾಲೂಕಿನಿಂದ ತಾವೆಲ್ಲರೂ ಬಹಳ ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಈ ಭಾಗದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲೀನ ಹಿರಿಯಕರು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಅನೇಕ ವರ್ಷಗಳಿಂದ ಪಕ್ಷದ ಪರವಾಗಿ ದುಡಿದಿರ್ತಕ್ಕಂಥ ಹಿರಿಯಕರು ಹಾಗೂ ಎಲ್ಲ ನನ್ನ ಯುವ ಸಮುದಾಯದ ನನ್ನ ಆತ್ಮೀಯ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಹಾಗೂ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ತಾಲೂಕಿನ ತಾಯಂದ್ರಗಳು ಕೂಡ ಸಾಕಷ್ಟು ಬಹುಸಂಖ್ಯೆಯಲ್ಲಿ ಏನು ಸೇರಿದ್ದೀರಮ್ಮ, ನಿಮ್ಮೆಲ್ರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಾಗಿ ಪಕ್ಷದ ಒಬ್ಬ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ವ್ಯಕ್ತಿ ಉಗ್ರೇಶ್ ಅಣ್ಣ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ನಾವೇನು ಮಾಡಿದ್ರು, ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಯಾವುದೇ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದಿರ, ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿರ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕಾರಣದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ಪರವಾಗಿ ನಾನೇ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕು, ಒಬ್ರು ಸೋಲಬೇಕು, ಅದೇ ಈ ಪ್ರಜಾಪ್ರಭುತ್ವದ ಒಂದು ಸುಂದರ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂತ ನಾವು ಮನೆಯಲ್ಲಿ ಕೂರ್ತಕ್ಕಂಥದ್ದಾಗಬಾರ್ದು. ಚುನಾವಣೆಯಲ್ಲಿ ಸೋಲ್ಲಿ, ಚುನಾವಣೆಯಲ್ಲಿ ಗೆಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು, ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು. ಸಮಾಜವನ್ನು ಕಟ್ತೇನೆ, ಸಮಾಜಮುಖಿ ಕೆಲಸವನ್ನ ಮಾಡ್ತೇನೆ, ಸಮಾಜ ಪರವಾಗಿ ದುಡಿತೇನೆ, ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನ ಜಾತ್ಯತೀತ ಮನೋಭಾವದಿಂದ ಕಾಣ್ತೇನೆ ಅಂತಕ್ಕಂಥ ಒಳಗಡೆಯಿಂದ ಒಂದು ಛಲದಿಂದ ಹೊರಡಬೇಕಾಗ್ತದೆ. ಏಕೆಂದ್ರೆ ಚುನಾವಣೆಯಲ್ಲಿ ಸೋತ ತಕ್ಷಣ ನಾವು ಮಲೆ ಸೇರ್ಕೊಳ್ತೀವಿ ಅಂತಕ್ಕಂಥದ್ದಾದ್ರೆ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದಕ್ಕೆ ಅರ್ಹತೆನೇ ಇಲ್ಲ. ಹಾಗಾಗಿ ಅದನ್ನ ನಾನು ನಂಬ್ಕೊಂಡಿದ್ದೇನೆ. ಆದರೆ ಉಗ್ರೇಶ್ ಅಣ್ಣ ಅವರು ಬಹಳ ಕಷ್ಟಪಟ್ಟು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ತಾವು ಎಲ್ಲರೂ ನನಗೆ ಹೇಳ್ತಾ ಇದ್ರಿ. ಮತ್ತೊಬ್ರು ಈ ಭಾಗದ ಪ್ರಭಾವಿ ಮುಖಂಡರು SR ಗೌಡ್ರು ಕೂಡ ಸಾಕಷ್ಟು ಸಕ್ರಿಯವಾಗಿ ಈ ತಾಲೂಕಿನ ಕಾರ್ಯಕರ್ತ ಮಿತ್ರರು ಹಾಗೂ ಮುಖಂಡರುಗಳ ಜೊತೆ, ವಿಶೇಷವಾಗಿ ಈ ತಾಲೂಕಿನ ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿ ಅವರು ಕೂಡ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ, ಒಂದು ಬೆಂಬಲವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಬಹುಶಃ ತಾವು ಎಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು, ಕಾರ್ಯಕರ್ತರುಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ. ಈ ಭಾಗದ ತಾಲೂಕಿನ ಅಧ್ಯಕ್ಷರು, ಯುವಕರು, ನಾನು ಒಂದು ಮಾತು ಇವತ್ತು ಸತ್ಯಪ್ರಕಾಶಣ್ಣ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ. ಅವರ ಹೆಸರಿನಲ್ಲೇ, ಅವರ ತಂದೆಯ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ. ಬಹುಶಃ ಈ ಒಂದು ಕುಟುಂಬ
ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಯಾವುದೇ ಉಪಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬಂದಂಥ ಒತ್ತಡಗಳು, ಅವ್ರಿಗೆ ಬಂದಂಥ ಆಫರ್ಗಳು, ಅವ್ರಿಗೆ ಬಂದಂಥ ಎಲ್ಲ ರೀತಿಯ ಒಂದು ರೀತಿ ಅವಕಾಶಗಳು ಏನೇ ಬಂದರೂ ಕೂಡ ಅವೆಲ್ಲವನ್ನ ತ್ಯಜಿಸಿದ್ರು. ಅವರು ಒಂದೇ ಮಾತು ಹೇಳಿದ್ರು. ಇವತ್ತು ಅವರು ಹೊಸ ಒಂದು ಗಾಡಿ ತಗೊಂಡಿದ್ದಾರೆ. ನಾನು ಶಿರಾ ಟೋಲ್ಗೆ ಬರ್ತಾ ಇದ್ದಂಗೆ ಎಂಟ್ರಾಯ್ತಾ ಇದ್ದಂಗೆ ನನ್ನೆಲ್ಲರೂ ನೀವೆಲ್ಲ ಆತ್ಮೀಯವಾಗಿ ಬರ್ಮಾಡ್ಕೊಂಡ್ರಿ. ಅಲ್ಲಿ ಪಕ್ಷದ ಒಬ್ರು ರೈತಾಪಿ ವರ್ಗದ ಮುಖಂಡರು ಒಂದು ಹೋಟ್ಲ್ ಮಾಡ್ಕೊಂಡಿದ್ದೀನಿ, ಕಾಫಿ ಕುಡಿಬೇಕು ಅಂದ್ರು. ಕಾಫಿ ಕುಡ್ಕೊಂಡು ಸೀದಾ ಸತ್ಯಪ್ರಕಾಶ್ ಅಣ್ಣ ನಾನು ಹೊಸ ಗಾಡಿ ತಗೊಂಡಿದ್ದೀನಿ, ನೀವು ಬಂದು ಕೂತ್ಕೋಬೇಕು ಅಂತ ಹೇಳಿದ್ರು. ಕುಂತಿದ್ದೆ, ಅವ್ರಿಗೆ ಶುಭ ಹಾರೈಸಿದ್ದೀನಿ. ಇವತ್ತು ಸತ್ಯಪ್ರಕಾಶ್ ಅಣ್ಣ ಅವರ ತಂದೆ ಅವರು ಸತ್ಯನಾರಾಯಣ ಅಣ್ಣ ಅವರು ನಮ್ಮ ಜೊತೆಲಿ ಇವತ್ತಿಲ್ಲ. ಅವರು ನಮ್ಮನ್ನ ಅಗಲಿ ಹೋಗಿರ್ಬೋದು, ಆದರೆ ಶಾಶ್ವತವಾಗಿ ಸಿರಾ ತಾಲೂಕಿನ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸವನ್ನ ಸತ್ಯನಾರಾಯಣ ಸಾಹೇಬರು ಮಾಡಿದ್ದಾರೆ. 3 ಬಾರಿ ಶಾಸಕರಾಗಿ 1994ರಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಹಕಾರ ಶಾಸಕರಾಗಿ ಆಯ್ಕೆ ಆದರು. ಮತ್ತೆ 18ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರುಗಳಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಈಗ ತಾನೇ ನೆನೆಸ್ಕೊಳ್ತಾ ಇದ್ರು. ಇಲ್ಲೇನು ನಮ್ಮ ಒಂದು ಬಸ್ ಡಿಪೋ ನೀವು ಕಾಣಬಹುದು, KSRTC ಡಿಪೋ. ಆ KSRTC ಡಿಪೋ ಇರ್ಬೋದು, ಹಾಗೂ ಅಂದಿನ ಇಂಧನ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ HD ರೇವಣ್ಣ ಸಾಹೇಬರು. ಕೆಲಸ ಅಂದ್ರೆ ಬಹುಶಃ ಅವರಷ್ಟು ಮನಸ್ಸಿಗೆ ತಗೊಂಡು ಮಾಡ್ತಕ್ಕಂಥ ವ್ಯಕ್ತಿ ಜನತಾದಳ ಪಕ್ಷದಲ್ಲಿ ಹುಟ್ಟಿಲ್ಲ. ಆ ರೀತಿ ರೇವಣ್ಣ ಸಾಹೇಬರು 6 ಸಬ್ಸ್ಟೇಷನ್ಗಳನ್ನ ವಿಶೇಷವಾಗಿ ಸಿರಾ ತಾಲೂಕಿನ ಜನತೆಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ, ರೇವಣ್ಣ ಸಾಹೇಬರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಂತಕ್ಕಂಥದನ್ನ ಮತ್ತೆ ಈ ಭಾಗದ ಎಲ್ಲ ಮುಖಂಡರುಗಳು ನಾವು ಗಾಡಿಯಲ್ಲಿ ಬರಬೇಕಾದ್ರೆ ಸ್ಮರಿಸ್ಕೊಳ್ತಾ ಇದ್ರು. ITI ಕಾಲೇಜು, ಆಸ್ಪತ್ರೆಗಳು, ಈ ರೀತಿ ಅನೇಕ ಕಾಮಗಾರಿಗಳು ನಡೆದಿದೆಯಣ್ಣ. ನಾನು ಯಾವಾಗಲೂ ಶಿರಾಗೆ ಬಂದಾಗೆಲ್ಲ ನಾನು ಪಟ್ನಾಯಕನಹಳ್ಳಿಯ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ನನ್ನ ಸಂಸ್ಕೃತಿ. ನಾನು ಬೆಳಗ್ಗೆ ನಿನ್ನೆ ದಿನ ಸ್ವಲ್ಪ ತಡ ಆಗಿತ್ತು, ರಾತ್ರಿ ನಾನು ಶ್ರೀ 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 ನಮ್ಮ ನಂಜಾವಧೂತ ಶ್ರೀಗಳಿಗೆ ಫೋನನ್ನು ಮಾಡಿದ್ದೆ. ಆದರೆ ಇವತ್ತು ಕೊನೆಯ ಕಾಲಘಟ್ಟದಲ್ಲಿ ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ಬುದ್ಧಿಯವರು ಪಟ್ನಾಯಕನಹಳ್ಳಿಗೆ ಬರಲಿಕ್ಕಾಗಿರಲಿಲ್ಲ ಶ್ರೀ ಕ್ಷೇತ್ರಕ್ಕೆ. ಹಾಗಾಗಿ ನಾನು ಶ್ರೀಗಳನ್ನ ಬಹಳ ವಿಶೇಷವಾಗಿ ನನ್ನ ಜೀವನದಲ್ಲಿ ಒಬ್ಬರು ಮಾರ್ಗದರ್ಶಕರ ರೀತಿ ನಮ್ಮ ಜೊತೆಯಲ್ಲಿ ನಮ್ಮಂಥ ಯುವಕರಿಗೆ ಇವತ್ತು ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥದಕ್ಕೆ, ಸಮಾಜ ಕಟ್ತಕ್ಕಂಥದಕ್ಕೆ ಬಹುತೇಕ ಸಾಕಷ್ಟು ಬಾರಿ ನಾನು ಅವ್ರ ಜೊತೆ ಕೂತ್ಕೊಂಡು ಗಂಟೆಗಟ್ಟಲೆ ಫೋನ್ನಲ್ಲಾರು ಮಾತಾಡಿದಾಗ ಸಮಯ ಕೊಡ್ತಾರೆ, ಎದುರುಗಡೆ ಹೋಗಿ ಕೂತ್ಕೊಂಡಾದ್ರು ಶ್ರೀಗಳು ಸಮಯ ಕೊಡ್ತಾರೆ. ಹಾಗಾಗಿ ಇವತ್ತು ಶ್ರೀಗಳನ್ನ ನಾನು ಭೇಟಿ ಆಗಬೇಕಾಗಿತ್ತು. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಬಂದು ಮಠಕ್ಕೆ ಹೋಗಿ ಶ್ರೀಗಳ ಒಂದು ಆಶೀರ್ವಾದ ಪಡಿತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಆದರೆ ಇವತ್ತು ವಿಶೇಷವಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಾನೇ ಪೆನ್ನು ಪೇಪರ್ ತಗೊಂಡು ಬರ್ಕೊಂಡೆ. ಅದಕ್ಕೆ ಕಾರಣ ಇವತ್ತು ನಾನು ಸುಮ್ಮನೆ ಇಲ್ಲಿ ಬಂದು ಯಾವುದೋ ಸಭೆ ಮಾಡಿ ಭಾಷಣ ಮಾಡಿ ಹೋಗ್ತಕ್ಕಂಥದಕ್ಕೆ ಬಂದಿಲ್ಲ. ನಾನಿವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಹುಶಃ ಸಾಕಷ್ಟು ಜನ ಹಳ್ಳಿಗಳಲ್ಲೂ ಇರ್ತಾರೆ, ಅವ್ರು ಯಾರು ಕೂಡ ಇಲ್ಲಿ ಬರ್ಲಿಕ್ಕೆ ಆಗಿರೋದಿಲ್ಲ. ಏಕೆಂದರೆ ಇದು ಯಾವುದು ದೊಡ್ಡ ಸಮಾವೇಶವಾಗಿ ಇವತ್ತು ನಾವು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಇದು ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಸಾಕಷ್ಟು ನೀವು ಹೇಳಿ ಎಲ್ರಿಗೂ ಬರ್ತಾ ಇದ್ದೇನೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತಕ್ಕಂಥ ವಿಚಾರ ತಿಳಿಸಿ ಎಂದಿದ್ದೆ. ಅದರಲ್ಲಿ ಬಹುತೇಕ ಪ್ರಮುಖ ಮುಖಂಡರುಗಳು ಬಂದಿದ್ದಾರೆ. ಮೊದಲನೇದಾಗಿ PLD ಬ್ಯಾಂಕ್ನ ಅಧ್ಯಕ್ಷರುಗಳಾಗಿರ್ತಕ್ಕಂಥ ನಾಗರಾಜಣ್ಣ ಅವ್ರನ್ನ ಭೇಟಿಯನ್ನು ಮಾಡಿದ್ದೇನೆ. ಮತ್ತೊಬ್ಬರು ಕಲ್ಕೆರೆ ರವಿಕುಮಾರಣ್ಣ ಅವರು ಇಲ್ಲೇ ಇದ್ದಾರೆ. ಮತ್ತೆ ಇನ್ನೊಬ್ಬರು ಅಂಜನಪ್ಪನವರು ನಗರಸಭೆ ಅಧ್ಯಕ್ಷರಾಗಿ, ಮಾಜಿ ಅಧ್ಯಕ್ಷರಾಗಿ ಅಂಜನಪ್ಪನವರು ಇಲ್ಲೇ ಇದ್ದಾರೆ. ಮತ್ತೆ ಯಾದವ ಸಮುದಾಯದ ಹಿರಿಯ ಮುಖಂಡರುಗಳು ಕೃಷ್ಣೇಗೌಡರು, ಅಜ್ಜಣ್ಣನವರು, ಈರಣ್ಣನವರು, ಚಂದ್ರಣ್ಣನವರು,
ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಮಕೃಷ್ಣಪ್ಪನವರು, ರೆಹಮತ್ರವರು ಈಗ ತಾನೇ ಬಂದು ನನಗೆ ಗೌರವವನ್ನು ಸಲ್ಲಿಸಿ ಹೋದ್ರು. ಅವರು ಕೋರ್ ಕಮಿಟಿಲಿ ಸದಸ್ಯರಾಗಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಮತ್ತೊಬ್ಬರು ಉದಯ್ ಶಂಕರ್ ಅವರು, ಮಲ್ಲಣ್ಣನವರು, ಮಾಜಿ PLD ಬ್ಯಾಂಕ್ನ ಅಧ್ಯಕ್ಷರು ಮಲ್ಲಣ್ಣನವರು, ಮತ್ತೆ ನಿಡಘಟ್ಟ ಚಂದ್ರಣ್ಣನವರು, ರಂಗನಾಥ್ ಗೌಡ್ರು, ರಂಗಸಾಮಣ್ಣ ಅವರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು. ಇದೇನಪ್ಪ ಬರೀ ಇಷ್ಟೇ ಜನದ ಹೆಸರು ಹೇಳಿದ್ರಲ್ಲ ನಿಖಿಲ್ ಅವರು ಅಂತಕ್ಕಂಥದ್ದು ಯಾರು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರೇ, ಎಲ್ಲ ಜನತಾದಳ ಪಕ್ಷದ ಬೇರುಗಳೇ, ಎಲ್ಲ ನಿಮ್ಮಿಂದ ಇವತ್ತು ಜನತಾದಳ ಪಕ್ಷ ಈ ತಾಲೂಕಿನಲ್ಲಿ ಸದೃಢವಾಗಿ ಬೆಳೆದಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ಸಿರಾಗೇನು ಬಂದಿದ್ದೇನೆ. ಇಲ್ಲಿ ಬರಲಿಕ್ಕೆ ಮತ್ತೊಂದು ಮುಖ್ಯವಾದಂಥ ಒಂದು ಉದ್ದೇಶ, ಈಗಾಗಲೇ ಎಲ್ಲ ಮುಖಂಡರುಗಳು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ನಿಮ್ಮ ಎದುರುಗಡೆ ಹೇಳಿದ್ದಾರೆ. ಏನು ಒಂದು ಮೆಂಬರ್ಶಿಪ್ ಅಭಿಯಾನವನ್ನು ಪಕ್ಷದ ವತಿಯಿಂದ ಒಂದು ಚಾಲನೆಯನ್ನು ರಾಜ್ಯ ನಾಯಕರುಗಳು ಕಳೆದ JP ಭವನದ ಭಾನುವಾರ ದಿನ ಕೊಟ್ಟಿದ್ದಾರೆ. ಅಂದಿನಿಂದ ಇವತ್ತಿನವರೆಗೂ ಇವತ್ತು 4ನೇ ದಿನದ ಪ್ರವಾಸ. ಇಲ್ಲಿಂದ ನಾನು ಹೇಳ್ದಂಗೆ ಮತ್ತೆ ತುರುವೇಕೆರೆಗೆ ಹೋಗಬೇಕಾಗ್ತದೆ. ತಮ್ಮೆಲ್ಲರಲ್ಲೂ ಒಂದು ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ಇಲ್ಲಿ ನಾನು ನಿಮ್ಮ ಕೈಲಿ ಏನೋ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಗೇನೋ ತಾಕೀತ್ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ಇಲ್ಲಿ ನನಗೆ ಮುಂದೆ ಇರ್ತಕ್ಕಂಥದ್ದು ಇನ್ನು 3 ವರ್ಷ ಇದೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ. ನಾನು ಈಗ ಯಾಕೆ ಬಂದಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರ್ಬೋದು. ಇನ್ನೂ ಯಾವುದು ಚುನಾವಣೆ ಇಲ್ವಲ್ಲ, ಅದೇನು 3 ವರ್ಷ ಅದಲ್ಲ ಇನ್ನೂ ಚುನಾವಣೆಗೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಬಂದ್ಬಿಟ್ಟವನೇ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನಾನು ಬಂದಿರತಕ್ಕಂಥದ್ದು ಇಲ್ಲಿ ತುಂಬ ಜನ, ನಾನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾದೆ, ಅಧ್ಯಕ್ಷರುಗಳು ಸದಸ್ಯರುಗಳನ್ನ ಭೇಟಿಯಾದೆ. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಅಲ್ಲಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ತಡೆ ಹಿಡಿದು ಕೂತಿದ್ದಾರೆ ಈ ರಾಜ್ಯ ಸರ್ಕಾರ. ಆದರೆ ಈ ಕೂಡಲೇ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕೋರ್ಟ್ ಚೀಮಾರಿಯನ್ನು ಹಾಕಿದ್ದಾರೆ. ಬಹುಶಃ ಅದು ಕೂಡ ನಾವು ಅತಿ ಶೀಘ್ರದಲ್ಲೇ ಎದುರಿಸ್ತಕ್ಕಂಥ ಒಂದು ದಿನಗಳನ್ನು ನೋಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ಪಕ್ಷ ಇವತ್ತು ಜನರೊಂದಿಗೆ ಜನತಾದಳ, ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ. ನಮಗೆ ಜನತಾದಳ ಪಕ್ಷವಾಗಿ ಈ ರಾಜ್ಯದಲ್ಲಿ ಪುಟ್ಟದೆದ್ದಿರ್ತಕ್ಕಂಥದ್ದೇ ಜನರ ಜೊತೆಯಲ್ಲಿ ಬರ್ತು, ಜನರ ಜೊತೆಯಲ್ಲಿ ನಿಂತು, ಜನರ ಕಷ್ಟದಲ್ಲಿ ಸ್ಪಂದಿಸಿ ಇಲ್ಲಿವರೆಗೂ ಪಕ್ಷ ಬಂದಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ಒಂದು ಮಾತು, ನಾನು ಎಲ್ಲೇ ಹೋಗ್ಲಿ ದೊಡ್ಡವ್ರು ಇಲ್ಲಿ ಬಂದಿದ್ರು, ಯಾವುದೇ ರಾಜ್ಯದ ಯಾವುದೇ ಮೂಲೆಗೆ ಹೋಗಲಿ ದೊಡ್ಡ ಸಾಹೇಬ್ರು ಇಲ್ಲಿ ಬಂದಿದ್ರು, ನಮ್ಮ ಮನೇಲಿ ಊಟ ಮಾಡಿದ್ರು, ನಮ್ಮ ಮನೇಲಿ ಮುದ್ದೆ ಉಪ್ಸಾರು ತಿಂದ್ರು, ಸೊಪ್ಪು ತಿಂದ್ರು, ಈ ರಾತ್ರಿ 2 ಗಂಟೆಯಲ್ಲಿ ಬಂದಿದ್ರು, 3 ಗಂಟೆಯಲ್ಲಿ ಬಂದಿದ್ರು, ಕಾಫಿ ಕುಡಿದ್ರು, ಬಾಳೆಹಣ್ಣು ತಿಂದ್ರು, ಪ್ರೀತಿಯಿಂದ ಮನೆಯಲ್ಲಿ ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಹೋದ್ರು ಅಂತ ಭಾಳ ಜನ ಫೋಟೋಗಳು ಇಟ್ಕೊಂಡಿದ್ದೀರಿ. ಭಾಳ ಜನ ಜ್ಞಾಪಕಾರ್ಥವಾಗಿ ನನ್ನ ಜ್ಞಾಪಿಸ್ತೀರಿ. ನಾನು ಯಾವಾಗಲೂ ಆಲೋಚನೆ ಮಾಡ್ತೀನಿ, ದೇವೇಗೌಡರು ಸಾಹೇಬರು ರಾಜ್ಯದ ಪ್ರತಿಯೊಂದು ಹಳ್ಳಿಲೂ ಬಹುಶಃ ಯಾವ ರಾಜ್ಯದ ನಾಯಕರು ಇಷ್ಟರ ಮಟ್ಟಕ್ಕೆ ಇಷ್ಟು ಹಳ್ಳಿಗಳನ್ನ ಹೋಗಿ ತಲುಪ್ತಕ್ಕಂಥದ್ದು ಬಹುಶಃ ನನಗೆ ನಿಜಕ್ಕೂ ಕೂಡ ಒಂದು ರೀತಿ ರೋಮಾಂಚನ ಆಗ್ತದೆ. ಎಲ್ಲಿಂದ ದೊಡ್ಡವರು ಇಷ್ಟೆಲ್ಲ ಹಳ್ಳಿಗಳಿಗೆ ಹೋದ್ರು, ಇಷ್ಟು ಜನಗಳು, ಇಷ್ಟು ಮನೆಗಳು, ಯಾವ ಇದರಲ್ಲಿ ಭೇಟಿಯಾದ್ರು ಅಂತಕ್ಕಂಥದ್ದು ಈ 93 ವಯಸ್ಸಿನ ದೇವೇಗೌಡರು ಸಾಹೇಬರು ನಿಜಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅವರು ಒಂದು ಆದರ್ಶವಾಗಿ, ಒಂದು ಮಾರ್ಗದರ್ಶಕರಾಗಿ ಅವ್ರು ಹೆಜ್ಜೆ ಇವತ್ತೇನು ಹಾಕಿದ್ದಾರೆ, ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಕಾರಣದಲ್ಲಿ. ಆ ಒಂದು ಹೆಜ್ಜೆಯನ್ನು ನಾವೆಲ್ಲ ಪ್ರತಿಪಾದಿಸಬೇಕು. ಅವರ ಹೆಜ್ಜೆಯನ್ನು ಕೊಟ್ಕೊಂಡು, ಹೆಗಲನ್ನು ಕೊಟ್ಕೊಂಡು ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲೇನು ಬಂದಿದ್ದೇನೆ, ಉಗ್ರೇಶ್ ಅಣ್ಣವ್ರಿಗೆ ಹೇಳಿದ್ದೆ, ನಂಗೆ ಗೊತ್ತಿಲ್ಲ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರ ಮನೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಒಂದೇ ಮಾತು ಹೇಳಿರೋದು, ನಾವು ಬಂದು ಸಭೆಯಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ಇವತ್ತು ನೋಡಿ ಎಷ್ಟೆಲ್ಲ ನೀವು ಹೂಗುಚ್ಛಗಳು, ಎಷ್ಟೆಲ್ಲ ಹಾರಗಳು, ಶಾಲು ಎಲ್ಲ ತಗೊಬಂದ್ರಿ. ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಿರ್ತೀರಿ. ಇವೆಲ್ಲ ಪಾಪ ಪ್ರೀತಿಯಿಂದ ನಮಗೆ ತಗೊಬಂದು ಪ್ರೀತಿ ಆರೈಕೆ ತೋರಿಸಿದ್ದೀರಿ. ನಿಜಕ್ಕೂ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಎಷ್ಟು ಜನ್ಮ ಎತ್ತು ಬಂದರೂ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಇಂಥ ಒಂದು ಕುಟುಂಬದಲ್ಲಿ, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷದಲ್ಲಿ ಇವತ್ತು
ನಾವು ಸಾರ್ವಜನಿಕ ಬದುಕಲ್ಲಿ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ಯಾವುದೋ ಜನ್ಮದ ಪೂರ್ವ ಪುಣ್ಯ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಎಲ್ರಿಗೂ ಈ ಅವಕಾಶ ಸಿಕ್ಕೋದಿಲ್ಲ, ಎಲ್ರಿಗೂ ಈ ಪ್ರೀತಿ ಸಿಕ್ಕೋದಿಲ್ಲ. ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಿಮ್ಮ ವಿಶ್ವಾಸಕ್ಕೆ ನಿಮ್ಮ ನಂಬಿಕೆಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿ ಪ್ರಾಮಾಣಿಕವಾಗಿ ಕೇವಲ ಜನತಾದಳ ಪಕ್ಷ ಅಧಿಕಾರಕ್ಕೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರು ತಪ್ಪಿಸ್ಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ತಲೆ ಎತ್ಕೊಂಡು ನೀವು ಸಮಾಜದಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ಇವತ್ತು ಜನತಾದಳ ಪಕ್ಷದ ಮೂಲಕ ನಿಮ್ಮೆಲ್ರಿಗೂ ಕೊಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಬಂದಿದ್ದೇನೆ. ಹಾಗಾಗಿ ನಾನು ಇದು ಒಂದೇ ಸಭೆ ಅಲ್ಲ, ಇದು ಮೊದಲನೆಯ ಹೆಜ್ಜೆ, ನನ್ನ ಜೀವನದ ಮೊದಲನೆಯ ದೃಢ ಸಂಕಲ್ಪದ ಹೆಜ್ಜೆ. ಈ ರೀತಿ ಇನ್ನೂ ಸಾಕಷ್ಟು ಬಾರಿ ನಾನು ಇಡೀ ರಾಜ್ಯದಲ್ಲಿ ಅನೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತೇನೆ. ಒಮ್ಮೆ ಅಲ್ಲ 10 ಬಾರಿ ಬರ್ತೇನೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಸಾಕಷ್ಟು ಬಾರಿ ಬರ್ತೇನೆ. ಹಾಗೂ ಇಲ್ಲಿ ಒಂದಷ್ಟು ಪ್ರಮುಖ ಮುಖಂಡರುಗಳು ಯಾವುದೋ ಮದುವೆ ಇದೆ ಅಂತ ಹೇಳ್ತಾ ಇದ್ರು ಸೆಪ್ಟೆಂಬರ್ ತಿಂಗಳಲ್ಲಿ. ಕೃಷ್ಣೇಗೌಡರು ಮನೆ ಮದುವೆ, ನೀವು ಬರಲಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ. ಹಾಗಾಗಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬಿಡುವಿರುತ್ತೆ, ರಾಜ್ಯ ಪ್ರವಾಸ ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಹಾಗಾಗಿ ಬಂದು ಹೋಗ್ತೇನಣ್ಣ, ನಿಮ್ಮ ಕಷ್ಟ ಸುಖ ಏನೇ ಇರ್ಬೋದು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗ್ತೀನಿ, ನಿಮ್ಮ ಗೌರವ ಉಳಿಸ್ಕೊಳ್ತೇನೆ. ಗೌರವಯುತವಾಗಿ ನಾವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನು ತಲೆ ಎತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ತಿರುಗ್ತಕ್ಕಂಥ ಒಂದು ಕೆಲಸವನ್ನು ಪ್ರತಿ ಹಳ್ಳಹಳ್ಳಿಲೂ ಮಾಡಬೇಕು. ದಯವಿಟ್ಟು ಒಂದು ಮಾತು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನನಗೊಂದು ಮಾತು ಕೊಡಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದ, ನಿಖಿಲ್ ಕುಮಾರಸ್ವಾಮಿ ಒಟ್ಟಾದ ಭಾಷಣ ಬಿಕ್ಕೊಂಡು ಅಂತ ಆಗಬಾರ್ದು. ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ, ಇದು ಕನಿಷ್ಠ ಪಕ್ಷ 50 ಲಕ್ಷ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಮೆಂಬರ್ಶಿಪ್ ಡ್ರೈವಲ್ಲಿ ಈ ಸದಸ್ಯತ್ವ ನೋಂದಣಿಯ ಅಭಿಯಾನ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥದ್ದಾದ್ರೆ ತಾವೆಲ್ಲರೂ ಇವತ್ತು ಎಷ್ಟು ಪಂಚಾಯತಿ ಬರ್ತದಣ್ಣ ಸಿರಾ? 36 ಪಂಚಾಯತಿ. ಬೂತ್ಗಳೆಷ್ಟಣ್ಣ? 42 ಪಂಚಾಯತಿ. ಎಷ್ಟು ಬೂತ್ ಬರ್ತದೆ? 292 ಬೂತು, 42 ಪಂಚಾಯತಿ, 36 ಪಂಚಾಯತಿ. ಆಯ್ತಣ್ಣ, ಈಗ ನಾನು ತಮ್ಮೆಲ್ರಿಗೂ ಒಂದು ಮನವಿ ಮಾಡ್ತೇನೆ. ಉಗ್ರೇಶ್ ಅಣ್ಣ ಅವ್ರನ್ನ ಬೆನ್ನತ್ತು ಬಿಡ್ತೀನಿ, ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ಈಗ ಉಗ್ರೇಶ್ ಅಣ್ಣನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾಕೆಂದ್ರೆ ಮುಂದೆ ಉಗ್ರೇಶ್ ಅಣ್ಣ ನಮ್ಗೆ ಶಾಸಕ ಆಗಬೇಕಾ ಬೇಡವಾ? ಮತ್ತು ಜನಗಳ ಜೊತೆ ಬೆರಿಬೇಕಲ್ವಾ? ಅದಕ್ಕೆ ಜನಗಳ ಜೊತೆ ಬೆರಿಬೇಕಲ್ವಾ ಶಾಸಕರಾಗಬೇಕು ಅಂದರೆ? ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಜನಗಳ ಪರವಾಗಿ ಇದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಬೇಕಲ್ವಾ? ಜನ ಸ್ವಾಭಾವಿಕವಾಗಿ ಏನಂತಾರೆ, ಚುನಾವಣೆ ಬಂದದೆ ಕಣಪ್ಪ, ಬಂದವ್ರೆ ಮತ ಕೇಳೋದಕ್ಕೆ, ಅವರು ಬಂದವ್ರೆ, ಇವರು ಬಂದವ್ರೆ, ಇನ್ನೊಬ್ರು ಬಂದವ್ರೆ, 3 ಪಕ್ಷದವರು ಬರ್ತಾರೆ ಬಿಡ್ರಿ, ಇದರಲ್ಲೇನು ದೊಡ್ಡ ವಿಚಾರ, ಇದು ಸರ್ವೇ ಸಾಮಾನ್ಯ ಅಂತ ಜನ ಹೇಳ್ತಾರೆ. ಹೌದೋ ಅಲ್ವೇ? ಈಗ ಯಾವ್ದಾದ್ರು ಚುನಾವಣೆ ಇದೆಯಾ? ಇಲ್ಲ ತಾನೇ? ಈಗ ಜನಗಳ ಬಳಿ ಹೋಗಿ, ಈಗ ಹೋಗೋಣ ಎಲ್ಲರೂ ಜನಗಳ ಬಳಿ. ಯಾಕೆ ಜನ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂಥ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, PWD ಸಚಿವರಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಸಾಧನೆಗಳಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಬಹಳ ಕಮ್ಮಿ, ಚಿಕ್ಕ ವಯಸ್ಸಿನಲ್ಲಿ, ಕಮ್ಮಿ ಅವಧಿ 20 ತಿಂಗಳು 14 ತಿಂಗಳಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಮನೆ ಮನೆ ಮಾತಾಗಿದೆ, ಎಲ್ಲರ ಹೃದಯದಲ್ಲಿದೆ. ಆದರೆ ಚುನಾವಣೆ ಆದಾಗ ಯಾಕೆ ಜನತಾದಳ ಪಕ್ಷಕ್ಕೆ ಮತ ಆಗಿ ಪರಿವರ್ತನೆ ಆಗ್ತಾ ಇಲ್ಲ? ಏಕೆಂದ್ರೆ ನಾವು ಜನಗಳ ಜೊತೆಲಿ ಇರ್ಬೇಕಣ್ಣ, ಛಲ ಇಟ್ಕೊಳ್ಳೋಣ, ಹೋರಾಟ ಕೊಡೋಣ. ನಾ 3 ಸಲ ಸೋತಿರ್ಬೋದು, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಕಾರಣಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಗುರಿ ಸಂಸದ ಆಗೋದಲ್ಲ, ನನ್ನ ಗುರಿ ಶಾಸಕ ಆಗೋದಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಯ ಒಂದು ಗುರಿ. ದಯಮಾಡಿ ನಾವೆಲ್ಲರೂ ಸೇರಿ ಈ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಕಾಪಾಡೋಣ. ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳ ಸೇವೆ ಇದೆ. ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಪಕ್ಷದಲ್ಲಿ ತಾವೆಲ್ಲ ಏನು ಗುರುತಿಸ್ಕೊಂಡು ಇವತ್ತು ಹೆಜ್ಜೆ ಆಗ್ತಾ ಇದ್ದೀರಿ. 3 ವರ್ಷ ಅಂದರೆ ವರ್ಷಕ್ಕೆ 365 ದಿನ ಇಂಟು 3 1000 ದಿನ. 1000 ದಿನ ಯಾರು ನಿದ್ದೆ ಹೋಗೋದು ಬೇಡ.
ನಡೀರಿ ಪಕ್ಷ ಕಟ್ಟೋಣ, ನಡೀರಿ ಹಳ್ಳಿಗಳಿಗೆ ಹೋಗೋಣ, ನಡೀರಿ ಜನಗಳ ಸಮಸ್ಯೆನ ಆಲಿಸೋಣ. ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮುಂದೆ ಜನ ನಮ್ಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು, ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನ ಕಟ್ಕೊಡ್ಬೋದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ. ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತೇನಣ್ಣ. ಬಹಳ ಕಡೆ ಇವತ್ತು ಮಾಧ್ಯಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ, ಯಾವ ಪಟ್ಟನೂ ಬೇಡ, ಯಾವ ಅಭಿಷೇಕವೂ ಬೇಡ. ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆಯಿಂದ ನಾನು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇಲ್ಲ. ನನಗೆ ನಮ್ಮ ಪಕ್ಷ ಉಳಿಬೇಕು. ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರುಗಳು ಬೆಳಿಬೇಕು. ಮುಂದೆ ಬನ್ನಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಿದೆ. ತುಂಬಾ ಜನ ನಿಲ್ಲಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ. ಬನ್ನಿ ಮುಂದೆ. ನಾನು ಇಂಥ ಸಮಾಜ, ಇಂಥ ಸಮುದಾಯ, ಇಂಥ ಧರ್ಮ ಅಂತ ನೋಡಲ್ಲ. ನಮ್ದು ಜಾತ್ಯತೀತ ಮನೋಭಾವ, ಜಾತ್ಯತೀತ ಸಿದ್ಧಾಂತ. ನಮಗೆ ಇವ್ರು ಮತ ಹಾಕಿಲ್ಲ, ಇಂಥ ಸಮಾಜ ನಮಗೆ ಮತ ಹಾಕೋದಿಲ್ಲ, ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ನಾವೆಲ್ಲರನ್ನು ಕೂಡ ಒಂದೇ ರೀತಿ ಕಾಣ್ತೇವೆ. ಮನುಷ್ಯತ್ವದ ಗುಣಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹಿಂದಿನಿಂದನೂ ನಮಗೆ ತೋರಿಸಿದ್ದಾರೆ, ಅದನ್ನ ನಾವು ರೂಢಿಸ್ಕೊಳ್ಳೋಣ. ಯಾವ ತಾರತಮ್ಯ ಬೇಡ. ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರ, ನಮ್ಮ ತಾಯಿ ಅಂದ್ರೆ. ಹಾಗಾಗಿ ವಿಶ್ವಾಸದಲ್ಲಿ ಒಂದು ಛಲ ಇಟ್ಕೊಳ್ಳಿ, ಪಕ್ಷ ಕಟ್ಟೋಣ. ಒಂದು ದಿಟ್ಟವಾದಂಥ ಹೆಜ್ಜೆ ಇಟ್ಟಿದ್ದೀವಿ. ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ ಯಾವ ಕಾರಣಕ್ಕೂ. ವಯಸ್ಸಿದೆ. ಕುಮಾರಣ್ಣ ಪಂಚರತ್ನ ರಥಯಾತ್ರೆ ಮಾಡಿದ್ರು. ಕೈಕಾಲು ಗಟ್ಟಿಗಿದೆ. ನಡೀರಿ ಜನರ ಪರವಾಗಿ ಪಾದಯಾತ್ರೆ ಮಾಡೋಣ, ನಡೀರಿ. ವಿಷಯಗಳು ಸಿಗ್ತಾವ್, ನಡೀರಿ. ಜನರ ಪರವಾಗಿ ನಾವು ಇದೀವಿ ಅಂತ ತೋರಿಸೋಣ, ನಡೀರಿ, ಮಾಡೋಣ. ಆ ದಿನಗಳು ಬರುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ತಾವೆಲ್ಲರೂ ಏನಿಲ್ಲಿ ಬಂದು ಸೇರಿದ್ದೀರಿ, ಎಲ್ಲರೂ ಒಂದೊಂದು ಪಂಚಾಯಿತಿಗಳಲ್ಲಿ ಅಣ್ಣ ಒಂದು 10 ಜನ ತಂಡ ಮಾಡಿ ದಯವಿಟ್ಟು ಹೆಣ್ಮಕ್ಳು ಮಾತ್ರ ಕಡೆಗಣಿಸ್ಬೇಡ್ರಿ. ಮಹಿಳೆಯರನ್ನ ಮುಂದೆ ಕರ್ಕೊಂಬನ್ನಿ. ಮಹಿಳೆಯರನ್ನೇ ಇವತ್ತು ನೀವು ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಿ. ಹಿರಿಯಕರಿರಲಿ, ಯುವಕರಿರಲಿ, ಮಹಿಳೆಯರಿರಲಿ, ಮೂರು ಒಂದು ತಂಡ ಮಾಡ್ರಣ. ಒಂದು 10 ಜನ, 15 ಜನ ಟೀಮ್ ಮಾಡ್ರಿ. ಪಂಚಾಯಿತಿಗಳಿಗೆ ದೊಡ್ಡವ್ರ ಸಾಧನೆ, ಕುಮಾರಣ್ಣ ಅವ್ರ ಸಾಧನೆ, ಯಾಕೆ ಪ್ರಾದೇಶಿಕ ಪಕ್ಷ ಇರಬೇಕು, ಯಾಕೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಒಂದು ಬುಕ್ಲೆಟ್ ಮಾಡಿಸ್ತೀನಿ. ದಯವಿಟ್ಟು ಮನೆ ಮನೆಗೆ ಹೋಗಿ, ನಿಮ್ಮ ಜೊತೆಲಿ ನಾವು ಇರ್ತೇವೆ, ಏನು ಹಾಕ್ಬೇಕು ಅಂತ ಕೇಳಿ ಜನರ ಬಳಿ ಹೋಗಿ. 100ಕ್ಕೆ 100 ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರು RC ಅಂಜನಪ್ಪನವರು ಇದ್ದಾರೆ, ಹಾಗೂ ನಮ್ಮ ಹಿರಿಯೂರಿನ ಜಯಣ್ಣ ಅವರು ಬಂದಿದ್ದಾರೆ, ಮತ್ತೊಬ್ರು ರವೀಂದ್ರಪ್ಪನವರು ಇದ್ರು, ಇಲ್ಲೇ ಇದ್ದಾರೆ, ಜಗ್ಗಣ್ಣ ಇದ್ದಾರೆ, ನನ್ನ ಯುವ ಸಮುದಾಯದ ಸಹೋದರ, ಕುಣಿಗಲ್ ತಾಲೂಕಿನ ಜಗ್ಗಣ್ಣ, ಡಿ ನಾಗರಾಜಣ್ಣ ಅವರ ಮಗ. ಬೇರೆ ಇನ್ಯಾರು ಬಿಟ್ನಣ್ಣ? ಆಯ್ತಲ್ಲ, ಎಲ್ಲರಿಗೂ ಒಳ್ಳೇದು. ಇಲ್ಲಿ ನಮ್ಮ ತಿಮ್ರಾಯಪ್ಪಣ್ಣ ಇಲ್ಲೇ ಅವರೇ, ನಮ್ಮ ಮುಂದಿನ ಪಾವಗಡ ಕ್ಷೇತ್ರದ ಶಾಸಕರಾಗ್ತಕ್ಕಂಥ ತಿಮ್ರಾಯಪ್ಪಣ್ಣ ಅವರು ಇಲ್ಲೇ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನ ಕೋರ್ತೇನೆ. ಮಧ್ಯಾಹ್ನ 2:15 ಗಂಟೆ ಆಯಿತು. ಈಗ ನಮ್ಮ ಕೃಷ್ಣಪ್ಪನಿಗೆ ನಾನು ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಊಟ ಮಾಡ್ಕೊಂಡು ನಾನು ಸ್ವಲ್ಪ ತುರುವೇಕೆರೆ ಪ್ರವಾಸಕ್ಕೆ ಹೋಗ್ತೀನಿ. ಎಲ್ಲ ಮಾಧ್ಯಮದ ಮಿತ್ರರೇ, ನಿಮ್ಮ ಸಹಕಾರ ಧನ್ಯವಾದ.